ನೋಡಿ ಕ್ವಶನ್ನು, ಸಾಲ್ವ್ ಯೂಸಿಂಗ್ LU ಡಿಕಂಪೋಸಿಷನ್ ಮೆಥಡ್ x1 plus x2 plus x3 is equal to 1, 4x1 plus 3x2 minus x3 is equal to 6, 3x1 plus 5x2 plus 3x3 is equal to 4. ಈಗೇನು ಮಾಡಬೇಕು? ದ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ AX is equal to B, ವೇರ್ ಇಲ್ಲಿ A ಅಂದರೆ 1 1 1, 4 3 minus 1, 3 5 3. X ಅಂದರೆ ಅನ್ನೋನ್ಸು x1 x2 x3 ಆ್ಯಂಡ್ B ಅಂದರೆ 1 6 4. ಅರ್ಥ ಆಗ್ತಿದೆಯಲ್ವಾ? ಇದು ಬರ್ದಾದ್ಮೇಲೆ ನೀವೇನು ಮಾಡಬೇಕು? ಲೆಟ್ A is equal to LU ಅಂತ ಬರ್ಕೋಬೇಕು. L ಅಂದರೆ ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್, U ಅಂದರೆ ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್. ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ನ ಹೆಂಗೆ ಬರೆಯೋದಂದರೆ, ಫಸ್ಟು ಡಯಾಗ್ನಲ್ 1 ಬರ್ಕೊಳ್ಳಿ, ಅದ್ರ ಮೇಲ್ಗಡೆ ಎಲಿಮೆಂಟ್ನ 0 0 ಬರ್ಕೊಳ್ಳಿ. ಇಲ್ಲಿ ಸೆಕೆಂಡ್ ರೋ ಫಸ್ಟ್ ಎಲಿಮೆಂಟ್ನ B1 ಅಂತ ಬರ್ಕೊಳ್ಳಿ, ಥರ್ಡ್ ರೋ ಫಸ್ಟ್ ಎಲಿಮೆಂಟ್ನ C1 ಅಂತ ಬರ್ಕೊಳ್ಳಿ, ಥರ್ಡ್ ರೋ ಸೆಕೆಂಡ್ ಎಲಿಮೆಂಟ್ನ C2 ಅಂತ ಬರ್ಕೊಳ್ಳಿ. ಆಮೇಲೆ ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಬರೆಯೋದು ಯಾವ ಥರ ಅಂದರೆ A1 A2 A3 ಬರೀರಿ. ಆಮೇಲೆ ಡಯಾಗ್ನಲ್ ಕೆಳಗಡೆ ಎಲಿಮೆಂಟ್ಸ್ನ 0. ಅಪ್ಪರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂದರೆ ಡಯಾಗ್ನಲ್ ಕೆಳಗಡೆ ಎಲಿಮೆಂಟ್ನ 0 ಬರೀಬೇಕು. ಇಲ್ಲಿ B2 ಬರ್ಕೊಳ್ಳಿ, ಸೆಕೆಂಡ್ ರೋ ಸೆಕೆಂಡ್ ಎಲಿಮೆಂಟ್ನ, ಇದ್ರ ಕೆಳಗಡೆ 0 ಬರೀರಿ. ಇಲ್ಲಿ ಸೆಕೆಂಡ್ ರೋ ಥರ್ಡ್ ಎಲಿಮೆಂಟ್ B3, ಇಲ್ಲಿ C3. ನೀವೇನೋ ಹೆಂಗಾದರೂ ಜ್ಞಾಪಕ ಇಟ್ಕೊಳ್ಳಿ, ಇದನ್ನ ಅರ್ಥ ಆಗ್ತಿದೆಯಲ್ವ? ಈಗ ದೇರ್ಫೋರ್ ಅಂತ ಬರೀರಿ. A ಏನು ಇದು 1 1 1, 4 3 minus 1, 3 5 3. ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡಿ. 1 ಇಂಟು A1 ಏನು A1 ಪ್ಲಸ್ 0 ಇಂಟು 0 0 ಪ್ಲಸ್ 0 ಇಂಟು 0 0. ಫಸ್ಟ್ ರೋ ಫಸ್ಟ್ ಕಾಲಮ್, ಆಮೇಲೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿ. ನೋಡಿ 1 ಇಂಟು A2 A2 ಪ್ಲಸ್ 0 ಇಂಟು B2 0, 0 ಇಂಟು 0 0 ಅಂದರೆ ಇಲ್ಲಿ A2 ಬರುತ್ತೆ. ಸ್ವಲ್ಪ ಸ್ಪೇಸ್ ಬರೆದು ಬಿಟ್ಟು ಬರೀರಿ. ಫಸ್ಟ್ ರೋ ಥರ್ಡ್ ಕಾಲಮ್ 1 ಇಂಟು A3 A3, 0 ಇಂಟು B3 0, 0 ಇಂಟು C3 0 ಅಂದರೆ ಆನ್ಸರ್ A3 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ರೋ ಕನ್ಸಿಡರ್ ಮಾಡಿ. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಮಾಡಿ. B1 ಇಂಟು A1 B1 A1 ಪ್ಲಸ್ 1 ಇಂಟು 0 0 ಪ್ಲಸ್ 0 ಇಂಟು 0 0. ನೆಕ್ಸ್ಟು B1 A2 ಪ್ಲಸ್ 1 ಇಂಟು B2 B2. ಆಮೇಲೆ B1 A3 ಪ್ಲಸ್ 1 ಇಂಟು B3 B3. ಆಮೇಲೆ C1 A1 C2 ಇಂಟು 0 0, 1 ಇಂಟು 0 0 ಅಷ್ಟೇ ಬರೋದು. ಥರ್ಡ್ ರೋ ಸೆಕೆಂಡ್ ಕಾಲಮ್ C1 ಇಂಟು A2, C2 ಇಂಟು B2 ಪ್ಲಸ್ 1 ಇಂಟು 0 0. ನೆಕ್ಸ್ಟು ಥರ್ಡ್ ರೋ ಥರ್ಡ್ ಕಾಲಮ್ C1 ಇಂಟು A3 ಪ್ಲಸ್ C2 ಇಂಟು B3. ನೆಕ್ಸ್ಟ್ 1 ಇಂಟು C3, 1 ಇಂಟು C3 is C3. ಇಲ್ಲಿ ಹೆಂಗೆ ಜ್ಞಾಪಕ ಇಟ್ಕೊಳ್ಳಿ ಅಂದರೆ, ಫಸ್ಟು ಇಲ್ಲಿ A1 A2 A3 ಬರುತ್ತೆ. ಇದನ್ನ B1 ಮಲ್ಟಿಪ್ಲೈ ಮಾಡಿ B1 A1. ಅರ್ಥ ಆಗ್ತಿದೆಯಲ್ವಾ? ಇದನ್ನ B1 ಮಲ್ಟಿಪ್ಲೈ ಮಾಡಿ B1 A2 ಪ್ಲಸ್ B2 ಬರೀರಿ. ಇದನ್ನ B1 ಇಂದ ಮಲ್ಟಿಪ್ಲೈ ಮಾಡಿ ಪ್ಲಸ್ B3, ಸೆಕೆಂಡ್ ರೋ ಬಂದುಬಿಡುತ್ತೆ. ಥರ್ಡ್ ರೋ ಹೆಂಗೆ ಮಾಡೋದಂದರೆ ಇದನ್ನ C1 ಇಂದ ಮಲ್ಟಿಪ್ಲೈ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಇಲ್ಲೇನು ಮಾಡಿ, C1 ಇಂದ A2 ಮಲ್ಟಿಪ್ಲೈ ಮಾಡಿಬಿಟ್ಟು C2 B2 ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ C1 ಇಂದ A3 ಇಲ್ಲಾಂದರೆ ಈ ಥರ ಜ್ಞಾಪಕ ಇಟ್ಕೊಳ್ಳಿ. B1 ಬದಲು C1 ಹಾಕ್ಕೊಳ್ಳಿ, ಇಲ್ಲಿ C2 ಮಲ್ಟಿಪ್ಲೈ ಮಾಡಿ. B1 ಬದಲು C1 ಹಾಕ್ಕೊಳ್ಳಿ, ಇಲ್ಲಿ C2 ಮಲ್ಟಿಪ್ಲೈ ಮಾಡಿ, ಜೊತೆಗೆ C3 ಸೇರಿಸಿ. ಹಿಂಗಾದರೂ ಜ್ಞಾಪಕ ಇಟ್ಕೊಳ್ಳಿ. ಇದು ಮತ್ತು ಇದು ಯಾವ ಪ್ರಾಬ್ಲಮಲ್ಲೂ ಎಲ್ಲ ಸೇಮ್ ಇರುತ್ತೆ. ಬರೀ A ಮಾತ್ರ ಕ್ವಶನಲ್ಲಿ ಕೊಟ್ಟಿರೋ ಥರ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು ಯಾವಾಗಲೂ ಎರಡು ಸೇಮೇ. ಈಗ ನಾವೇನು ಮಾಡಬೇಕಂದ್ರೆ ಇಲ್ಲಿ ಇದನ್ನ ಈಕ್ವಲ್ ಮಾಡ್ಕೋಬೇಕು. A1 ಅಂದ್ರೇನು 1, A1 ಅಂದರೆ 1, A2 ಅಂದರೆ 1, A3 ಅಂದರೆ 1.
ನೆಕ್ಸ್ಟ್ B1 A1 ಅಂದರೆ 4 ಇಂಪ್ಲೈಸ್ B1 ಫೈಂಡ್ ಮಾಡಬೇಕು. A1 ಗೊತ್ತು, ಏನು 1 ಈಸ್ ಈಕ್ವಲ್ ಟು 4. ನೋಡಿ B1 ಇಂಟು 1 ಏನು B1 ಈಸ್ ಈಕ್ವಲ್ ಟು 4. ನೆಕ್ಸ್ಟ್ B1A2 ಪ್ಲಸ್ B2 ಈಸ್ ಈಕ್ವಲ್ ಟು 3. B1A2 ಪ್ಲಸ್ B2 ಈಸ್ ಈಕ್ವಲ್ ಟು 3. ಇಲ್ಲಿ B1 ಗೊತ್ತು 4, A2 ಗೊತ್ತು 1, B2ನ ಫೈಂಡ್ ಮಾಡಬೇಕು ಈಸ್ ಈಕ್ವಲ್ ಟು 3. ಇಲ್ಲಿ ಕ್ಯಾಲ್ಸಿಲ್ ಬೇಕಾದರೆ ಮಾಡಿ, 4 ಇಂಟು 1 ಡೈರೆಕ್ಟ್ ಮಾಡೋದಿದ್ರು ಮಾಡಿ, ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ 4 ಇಂಟು 1 ಪ್ಲಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್, ಆಲ್ಫಾ ಕ್ಯಾಲ್ಕುಲೇಟ್ 3, ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ -1. B2 ಏನು -1. ಸೇಮು B1A3 ಪ್ಲಸ್ B3 ಈಸ್ ಈಕ್ವಲ್ ಟು -1. B1A3 ಪ್ಲಸ್ B3 ಈಸ್ ಈಕ್ವಲ್ ಟು -1. ಇಲ್ಲಿ B1 ಗೊತ್ತು 4, A3 ಗೊತ್ತು 1 ಪ್ಲಸ್ B3 ಫೈಂಡ್ ಮಾಡಬೇಕು -1. ಇಲ್ಲಿ ಇಂಪ್ಲೈಸ್ ಅಂತ ಬರ್ಕೊಳ್ಳಿ. ಇಂಪ್ಲೈಸ್ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡಿ, 4 ಇಂಟು 1 ಪ್ಲಸ್ X ಆಲ್ಫಾ ಕ್ಲೋಸರ್ ಬ್ರ್ಯಾಕೆಟ್, ಆಲ್ಫಾ ಕ್ಯಾಲ್ಕುಲೇಟ್ -1, ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ -5 ಬರುತ್ತೆ. B3 ವ್ಯಾಲ್ಯೂ -5. ನೆಕ್ಸ್ಟ್ ಏನು ಮಾಡಬೇಕು, C1A1 ಈಸ್ ಈಕ್ವಲ್ ಟು 3 ಇಂಪ್ಲೈಸ್ C1 ಹಂಗೆ ಇರಲಿ, A1 ಅಂದರೆ 1 ಈಸ್ ಈಕ್ವಲ್ ಟು 3. C1 ಇಂಟು 1 C1 ಈಸ್ ಈಕ್ವಲ್ ಟು 3 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡ್ಕೊಳ್ಳಿ, C1A1 ಈಸ್ ಈಕ್ವಲ್ ಟು C1 ಸಿಕ್ತು. ನೆಕ್ಸ್ಟು C1A2 ಪ್ಲಸ್ C2B2 ಈಸ್ ಈಕ್ವಲ್ ಟು 5 ಅಂತ ತಗೊಳ್ಳಿ. ಇಂಪ್ಲೈಸ್ ಇಲ್ಲಿ C1 ಗೊತ್ತು ನಮಗೆ, ಏನು C1 3, A2 ಗೊತ್ತು ಎಷ್ಟು 1 ಪ್ಲಸ್ C2ನ ಫೈಂಡ್ ಮಾಡಬೇಕು, B2 ಗೊತ್ತು -1 ಈಸ್ ಈಕ್ವಲ್ ಟು 5. ಇದನ್ನ ಕ್ಯಾಲ್ಸಿಲ್ ನೀಟಾಗಿ ಹೊಡೀರಿ. 3 ಇಂಟು 1 ಪ್ಲಸ್ X ಇಂಟು -1 ಆಲ್ಫಾ ಕ್ಯಾಲ್ಕುಲೇಟ್ 5, ಶಿಫ್ಟ್ ಕ್ಯಾಲ್ಕುಲೇಟ್ ಹೊಡೀರಿ, ಸಿಗುತ್ತೆ. ಎಷ್ಟು ಸಿಕ್ತು -2. C2 -2 ಬರುತ್ತೆ. ಈಗ ನೆಕ್ಸ್ಟು C2 ಆದಮೇಲೆ C3ನ ಮಾಡೋದು ಯಾವ ಥರ ಅಂದರೆ, ಇದನ್ನ ಈಕ್ವಲ್ ಟು 3 ಮಾಡ್ಕೊಳ್ಳಿ. C1A3 ಪ್ಲಸ್ C2B3 ಪ್ಲಸ್ C3 ಈಸ್ ಈಕ್ವಲ್ ಟು 3. ಇಲ್ಲೇನು ಮಾಡಬೇಕಂದ್ರೆ ನೀವು C1 ಅಂದರೆ 3, A3 ಬಂದು 1, C2 ಅಂದರೆ ಗೊತ್ತು -2, B3 ಅಂದರೆ -5 ಪ್ಲಸ್ C3 ಈಸ್ ಈಕ್ವಲ್ ಟು 3. ಇದನ್ನ ಕ್ಯಾಲ್ಸಿಲ್ ನೀಟಾಗಿ ಹೊಡೀರಿ. 3 ಇಂಟು 1 ಪ್ಲಸ್ -2 -5 ಪ್ಲಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್, ಆಲ್ಫಾ ಕ್ಯಾಲ್ಕುಲೇಟ್ 3, ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ -10. C3 ಈಸ್ ಈಕ್ವಲ್ ಟು -10. ಈಗ ಇಲ್ಲೇನು ಮಾಡಬೇಕು, ದೇರ್ಫೋರ್ ಅಂತ ಬರೆದು, ಇಲ್ಲಿ A ಅಂದರೆ 1 1 1 4 3 -1 3 5 3 ಈಸ್ ಈಕ್ವಲ್ ಟು L ಬರ್ಕೋಬೇಕು. L ಅಂದ್ರೇನು, ಇದು L 1 0 0 1 0 0 B1 ಜಾಗದಲ್ಲಿ ಖಾಲಿ ಬಿಡಿ. B1 1 0 C1 C2 1. ಇದು ಲೋವರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸು. ಈಗ ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್ A1 A2 A3 ಆಮೇಲೆ 0 B2 B3 0 0 C3. ಈಗ ಇದನ್ನ ಫಿಲ್ ಮಾಡಬೇಕು. ಈಗ ನೋಡಿ, ಫಸ್ಟು ಇಲ್ಲೇನಿದೆ, A1 A2 A3 ಅಂದರೆ 1 1 1.
ನೆಕ್ಸ್ಟು B1 ಎಷ್ಟು 4, B1ನ ಇಲ್ಲಿ ಫಿಲ್ ಮಾಡಿ, B2 -1 ಇಲ್ಲಿ ಫಿಲ್ ಮಾಡಿ, B2ನ B3 -5 ಇಲ್ಲಿ ಫಿಲ್ ಮಾಡಿ. ನೆಕ್ಸ್ಟ್ C1 3, C1ನ ಇಲ್ಲಿ ಫಿಲ್ ಮಾಡಿ, C2ನ ಇಲ್ಲಿ ಬರೀರಿ, C3ನ ಇಲ್ಲಿ ಬರೀರಿ -3. ಇದು A ಈಸ್ ಈಕ್ವಲ್ ಟು LU, ಇದು L, ಇದು U. ಈಗೇನು ಮಾಡಬೇಕು, ಈಕ್ವೇಷನ್ 1 ಇದೆಯಲ್ಲ, ಇದನ್ನ ಈಕ್ವೇಷನ್ 1 ಬರ್ಕೊಳ್ಳಿ, AX ಈಸ್ ಈಕ್ವಲ್ ಟು B. ಈಗ ಈಕ್ವೇಷನ್ 1 ಇಂಪ್ಲೈಸ್ ಅಂತ ಬರೆದು A ಬದಲು LU ಹಾಕ್ಕೋಬೇಕು. A ಬದಲು ಏನು ಹಾಕ್ಕೋಬೇಕು, LU. ಅಂದರೆ AX ಈಸ್ ಈಕ್ವಲ್ ಟು B ಇರೋದೇನಾಗುತ್ತೆ, ಈಕ್ವೇಷನ್ 1 ಇಂಪ್ಲೈಸ್ LUX ಈಸ್ ಈಕ್ವಲ್ ಟು B ಆಗುತ್ತೆ. ಇದನ್ನ ನೀವೇನು ಮಾಡಬೇಕು, ಈಕ್ವೇಷನ್ 2 ಅಂತ ಬರ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಲೆಟ್ UX ಈಸ್ ಈಕ್ವಲ್ ಟು Y. ಇದನ್ನ ಈಕ್ವೇಷನ್ 3 ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವ? ನಾವು ಈಗ UX ಈಸ್ ಈಕ್ವಲ್ ಟು UXನ Y ಅಂತ ಅಂದ್ಕೋಬೇಕು. ಅರ್ಥ ಆಗ್ತಿದೆಯಲ್ವ? ಈಗ ಏನಾಗುತ್ತೆ ಅಂದರೆ, ಇಲ್ಲಿಗೆ ಈಕ್ವೇಷನ್ 2 ಇಂಪ್ಲೈಸ್ ಅಂತ ಬರ್ಕೊಳ್ಳಿ. LY ಈಸ್ ಈಕ್ವಲ್ ಟು B ಆಗುತ್ತೆ. ಫಸ್ಟು AX ಈಸ್ ಈಕ್ವಲ್ ಟು Bನ ಆಲ್ಟ್ರ್ ಮಾಡಬೇಕು, A ಬದಲು LU ಹಾಕ್ಕೋಬೇಕಷ್ಟೆ. ಆಮೇಲೆ UXನ Y ಅಂತ ಅಸ್ಯೂಮ್ ಮಾಡ್ಕೋಬೇಕು. ಆವಾಗ LY ಈಸ್ ಈಕ್ವಲ್ ಟು B ಆಗುತ್ತೆ. ಇಲ್ಲಿ Y ಅಂದರೆ ವೇರ್ Y ಅಂದರೆ Y1 Y2 Y3 ಅಂತ ಬರ್ಕೋಬೇಕು. ನೆಕ್ಸ್ಟು ಈಗ ಇದು ಎಲ್ಲೋ, ಅರ್ಥ ಆಗ್ತಿದೆಯಲ್ವ? ಇದು ನೋಡಿ, ದೇರ್ ಫೋರ್ ಎಲ್ಲ ಬರೀರಿ. ಎಲ್ಲೇನು 1 0 0 4 1 0 3 -2 0. ಇದು ಎಲ್ಲೋ, ಇದು Y, Y1 Y2 Y3. B ಅಂದರೆ ಏನು, ಇಲ್ಲಿ ನೋಡಿ, B ಸ್ಟಾರ್ಟಿಂಗ್ ಕ್ವಶನಲ್ಲಿ ಇರುತ್ತಲ್ಲ ಅದು. ನೋಡಿ 1 6 4. ಈಗ ಮಲ್ಟಿಪ್ಲೈ ಮಾಡೋಣ. ರೋ ಕಾಲಮ್, ಫಸ್ಟ್ ರೋ ತಗೊಳ್ಳಿ, ಈ ಕಾಲಮ್ನ ಮಲ್ಟಿಪ್ಲೈ ಮಾಡಿ. ನೋಡಿ 1 ಇಂಟು Y1 Y1. ಆಮೇಲೆ ಸೆಕೆಂಡ್ ರೋ ತಗೊಳ್ಳಿ, ಈಗ ಈ ಕಾಲಮ್ನ ಮಲ್ಟಿಪ್ಲೈ ಮಾಡಿ. 4 ಇಂಟು Y1 4 Y1 ಪ್ಲಸ್ 1 ಇಂಟು Y2 Y2. ನೆಕ್ಸ್ಟ್ ಈ ರೋ ತೊಗೊಂಡು ಈ ಕಾಲಮ್ 3 ಇಂಟು Y1 3 Y1 -2 ಇಂಟು Y2 -2 Y2 ಪ್ಲಸ್ 0 ಇಂಟು Y3 is 0 ಈಸ್ ಈಕ್ವಲ್ ಟು 1 6 4. ಈಗೇನು ಮಾಡಬೇಕು, Y1 ಈಸ್ ಈಕ್ವಲ್ ಟು 6, ಸಾರಿ Y1 ಈಸ್ ಈಕ್ವಲ್ ಟು 1 ಆ್ಯಂಡ್ 4Y1 ಪ್ಲಸ್ Y2, 4Y1 ಪ್ಲಸ್ Y2 ಈಸ್ ಈಕ್ವಲ್ ಟು 6 ಇಂಪ್ಲೈಸ್ 4 ಇಂಟು 1 Y1 ಬದಲು 1 ಹಾಕಿ ಪ್ಲಸ್ Y2 ಈಸ್ ಈಕ್ವಲ್ ಟು 6. 4 1 4, 6 - 4 2 ಆಗುತ್ತೆ, ಅಥವಾ ಕ್ಯಾಲ್ಸಿಲ್ ಹೊಡೆದ್ರೂ ಬರುತ್ತೆ ಆನ್ಸರು. 4 ಇಂಟು 1 ಪ್ಲಸ್ ಎಕ್ಸ್, ಆಲ್ಫಾ ಕ್ಯಾಲ್ಕುಲೇಟ್ 6, ಶಿಫ್ಟ್ ಕ್ಯಾಲ್ಕುಲೇಟ್ ಹೊಡೆದ್ರೆ 2, ಎಕ್ಸ್ ವ್ಯಾಲ್ಯೂ 2 ಅಂದರೆ ಇಲ್ಲಿ ಎಕ್ಸ್ ಅಂದರೆ Y2 ಇದ್ದಂಗೆ. ನೆಕ್ಸ್ಟು ಆಲ್ಸೋ 3Y1 ಮೈನಸ್ 2Y2 ಈಸ್ ಈಕ್ವಲ್ ಟು 4. ನೋಡಿ ಇದು ಸಾರಿ, ಇದು ಎಲ್ ಅಂದರೆ ಇದು 1, ಇದು 1 ಇಂಟು Y3 ಆಗುತ್ತೆ ಇಲ್ಲಿ, ಪ್ಲಸ್ Y3 ಪ್ಲಸ್ Y3 ಈಸ್ ಈಕ್ವಲ್ ಟು 4. ಇದು ನೋಡಿ ಲೋವರ್ ಟ್ರ್ಯಾಂಗ್ಯುಲರ್ ಮ್ಯಾಟ್ರಿಕ್ಸು 1 1 1 4 3 -2, 1 ಬದಲು 0 ಹಾಕ್ಬಿಟ್ಟಿದ್ದೀನಿ ನಾನು.
4. ಈಗ 3 ಇಂಟು y1 ಅಂದ್ರೇನು 1, ಮೈನಸ್ 2 ಇಂಟು y2 ಅಂದ್ರೇನು 2, ಪ್ಲಸ್ y3 ಈಸ್ ಈಕ್ವಲ್ ಟು 4. ಇಲ್ಲಿ ನಿಮಗೆ y3 ಸಿಕ್ಬಿಡುತ್ತೆ. 3 ಇಂಟು 1 ಮೈನಸ್ 2 ಇಂಟು 2 ಪ್ಲಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಶಿಫ್ಟ್ ಕ್ಯಾಲ್ಕುಲೇಟು 4. ಈಕ್ವಲ್ ಹೊಡಿಬಾರ್ದು, ಶಿಫ್ಟ್ ಕ್ಯಾಲ್ಕುಲೇಟ್ ಹೊಡಿಬೇಕು. ಈಕ್ವಲ್ 5 ಬರುತ್ತೆ. ಇದು y3. ಇಲ್ಲಿ y ಸಿಗುತ್ತೆ. ದೇರ್ ಫೋರ್ y ಈಸ್ ಈಕ್ವಲ್ ಟು y1 y2 y3 ಅಂದರೆ 1 2 5. ಈಗ y ಸಿಕ್ಕಿದ ಮೇಲೆ ನೀವೇನು ಮಾಡಬೇಕು, ಫ್ರಮ್ 3 ಅಂತ ಬರ್ಕೋಬೇಕು. ಫ್ರಮ್ 3 ಅಂತ ಬರೆದು ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಈಗ ನೋಡಿ 3ಲಿ ux ಈಸ್ ಈಕ್ವಲ್ ಟು y ಇದೆ. ಅರ್ಥ ಆಗ್ತಿದೆಯಲ್ವಾ? ನಾವೇನು ಮಾಡಬೇಕು, ಯು ಅಂದ್ರೇನು, ಅಪ್ಪರ್ ಟ್ರಯಾಂಗುಲರ್ ಮ್ಯಾಟ್ರಿಕ್ಸ್. ಇದು ಯು. ಎಕ್ಸ್ ಅಂದರೆ ಅನ್ನೋನು ಯಾವುದು, x1 x2 x3 ಇದು ಅನ್ನೋನು. ವೈ ಅಂದರೆ ಇಲ್ಲಿ ಫೈಂಡ್ ಮಾಡಿರೋದು. ಫಸ್ಟ್ ಯುನ ಬರ್ಕೊಳ್ಳೋಣ. ಯು ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಇದು 1 1 1 0 -1 -5 0 0 -10 ಇದು ಯು. ಎಕ್ಸ್ ಅಂದರೆ x1 x2 x3 x1 x2 x3. ವೈ ಅಂದರೆ 1 2 5. ಎಗೇನ್ ಸೇಮು ರೋ ಕಾಲಮ್ ಮಲ್ಟಿಪ್ಲೈ ಮಾಡ್ಕೋಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್, ಆಮೇಲೆ ಸೆಕೆಂಡ್ ರೋ ಫಸ್ಟ್ ಕಾಲಮ್, ಆ ಥರ. ಈಗೇನಾಗುತ್ತೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಫಸ್ಟು ಥರ್ಡ್ ರೋ ಫಸ್ಟ್ ಕಾಲಮ್ ಮಾಡ್ಕೊಳ್ಳಿ. ಯಾಕಂದರೆ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ನೀಟಾಗಿ. ಫಸ್ಟ್ ರೋ ಫಸ್ಟ್ ಕಾಲಮ್ 1 ಇಂಟು x1 ಅಂದರೆ x1 ಪ್ಲಸ್ 1 ಇಂಟು x2 ಅಂದರೆ x2 ಪ್ಲಸ್ 1 ಇಂಟು x3 ಅಂದರೆ x3. 0 ಇಂಟು x1 ಅಂದರೆ 0, ಮೈನಸ್ 1 ಇಂಟು x2 ಅಂದರೆ ಮೈನಸ್ x2 ಮೈನಸ್ 5x3. 0 ಇಂಟು x1 0, 0 ಇಂಟು x2 0, ಮೈನಸ್ 10 ಇಂಟು x3 ಮೈನಸ್ 10x3 ಈಸ್ ಈಕ್ವಲ್ ಟು 1 2 5. ಈಗ ಯಾವುದು ಈಕ್ವಲ್ ಟು 1 ಆಗುತ್ತೆ ಹೇಳಿ? x1 ಪ್ಲಸ್ ಇಲ್ಲಿ ಫಸ್ಟ್ ಏನು ಮಾಡಿ ಇದನ್ನ ಈಕ್ವಲ್ ಮಾಡ್ಕೊಳ್ಳಿ. ಮೈನಸ್ 10x3 ಈಸ್ ಈಕ್ವಲ್ ಟು 5 ಇಂಪ್ಲೈಸ್, ಇನ್ನು ಕ್ಯಾಲ್ಸಿಲ್ ಬೇಕಾದರೆ ಟೈಪ್ ಮಾಡ್ಕೊಳ್ಳಿ. ಮೈನಸ್ 10 ಆಲ್ಫಾ ಎಕ್ಸ್, ಆಲ್ಫಾ ಕ್ಯಾಲ್ಕುಲೇಟ್ 5 ಶಿಫ್ಟ್ ಕ್ಯಾಲ್ಕುಲೇಟ್ ಈಕ್ವಲ್ ಎಸ್ ಡಿ ಹೊಡೀರಿ. -1/2 x3 ಬಂದು -1/2. ನೆಕ್ಸ್ಟು ಮೈನಸ್ x2 ಆ್ಯಂಡ್ minus x2 minus 5x3 is equal to 2 implies minus x2 ಫೈನ್ ಮಾಡಬೇಕಲ್ವಾ, ಮೈನಸ್ 5 x3 ಏನೋ -1/2 ಈಸ್ ಈಕ್ವಲ್ ಟು 2. ಇಲ್ಲಿ ನಿಮಗೆ x2 ಸಿಕ್ಬಿಡುತ್ತೆ. ಇಲ್ಲಿ ನೋಡಿ, ಮೈನಸ್ x2 ಬದಲು x ಹಾಕ್ಕೊಳ್ಳಿ, ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ -5 ಇಂಟು -1/2 ಆಲ್ಫಾ ಕ್ಯಾಲ್ಕುಲೇಟ್ 2 ಶಿಫ್ಟ್ ಕ್ಯಾಲ್ಕುಲೇಟ್ ಹೊಡೀರಿ, ಬಂದ್ಬಿಡುತ್ತೆ ಆನ್ಸರ್. ಅಂದರೆ 1/2 ಬರುತ್ತೆ. ಎಸ್ ಡಿ ಹೊಡೆದ್ರೆ 1/2. x2 ಈಸ್ ಈಕ್ವಲ್ ಟು 1/2. ನೆಕ್ಸ್ಟು x1 ಪ್ಲಸ್ x2 ಪ್ಲಸ್ x3 ಈಸ್ ಈಕ್ವಲ್ ಟು 1 ಇಂಪ್ಲೈಸ್. ಈಗ x1ನ ನಾವು ಫೈಂಡ್ ಮಾಡಬೇಕು. x2 ಏನೋ 1/2 ಪ್ಲಸ್ x3 ಏನೋ -1/2 ಈಸ್ ಈಕ್ವಲ್ ಟು 1. ಈಗ ಆನ್ಸರ್ ನೋಡಿ, ಇದು ಕ್ಯಾನ್ಸಲ್ ಆದರೆ x1 ಈಸ್ ಈಕ್ವಲ್ ಟು 1 ಬರುತ್ತೆ. ಇದ್ರ ಕ್ಯಾಲ್ಸಿಲ್ ಬೇಕಾದರೂ ಮಾಡ್ಕೊಳ್ಳಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟು ಪ್ಲಸ್ 1/2 ಪ್ಲಸ್ ಆಫ್ -1/2 ಕ್ಯಾಲ್ಕುಲೇಟ್ 1 ಶಿಫ್ಟ್ ಕ್ಯಾಲ್ಕುಲೇಟ್ ಆನ್ಸರ್ x1 1. ಅಂದರೆ ದೇರ್ ಫೋರ್ x1 1 ಇದೆ, x2 1/2 ಇದೆ,
ಆ್ಯಂಡ್ x3 ಬಂದು -1/2. ಇದು ಫೈನಲ್ ಆನ್ಸರು. ಕ್ಯಾಲ್ಸಿಲಿ ಒಂದು ಸತಿ ವೆರಿಫೈ ಮಾಡ್ಕೊಬಿಡಿ. ಮೋಡ್ ಈಕ್ವೇಷನ್ 2 1 1 1 1, ನೆಕ್ಸ್ಟ್ 4 3 -1 6, ನೆಕ್ಸ್ಟ್ 3 5 3 4. ಫೈನಲ್ ಆನ್ಸರ್ x1 1/1. ಇದು ನೋಡಿ 1 1/2 -1/2 ಕರೆಕ್ಟ್ ಇದೆ ಆನ್ಸರ್. ಒಂದು ಸತಿ ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಮಾಮೂಲಿ ಸೇಮ್ ಎ ಎಕ್ಸು ಬಿ ಬರ್ಕೊಳ್ಳಿ. ಎ ಈಸ್ ಈಕ್ವಲ್ ಟು ಎಲ್ ಯು, ಎಲ್ಲು ಇದು ಈ ಕಾಮನ್ನು, ಯು ಕಾಮನ್ನು, ಈ ರೋ ಮಲ್ಟಿಪ್ಲೈ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರುತ್ತೆ. ಎನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಏನು ಮಾಡಿ, A1 = 1 ಆ ಥರ ಬರ್ಕೊಬಿಡಿ. A1 1 A2 1 A3 1 ಅಂತ ಬರ್ಕೊಳ್ಳಿ. ಆಮೇಲೆ B1 A1 = 4 ಬರ್ಕೊಳ್ಳಿ. B1 A2 + B2 = 3 ಬರ್ಕೊಳ್ಳಿ. ಇದನ್ನ -1 ಬರ್ಕೊಳ್ಳಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅನ್ನೋನ್ಗಳು ಸಿಗುತ್ತೆ. ಅದೇ ಥರ C1 A1 3 ಬರ್ಕೊಳ್ಳಿ. C1 A2 + C2 B2 5 ತೊಗೊಳ್ಳಿ. ಆ ಥರ ಇದಕ್ಕೆ ಈಕ್ವಲ್ ಮಾಡಿ. ಆವಾಗ C1 C2 C3 ಸಿಗುತ್ತೆ. A1 A2 A3 ಮತ್ತು C1 B1 B2 B3 C1 C2 C3 ಫೈಂಡ್ ಮಾಡಿದ್ಮೇಲೆ A = L ಬರ್ಕೊಳ್ಳಿ. L ಅಂದರೆ ಮಾಮೂಲಿ, ಯು ಬರ್ಕೊಳ್ಳಿ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಬರ್ಕೊಳ್ಳಿ. ಆಮೇಲೆ AX = B ಇರೋದು ಈಕ್ವೇಷನ್ 1 ಇಂಪ್ಲೈಸ್ ಅಂತ ಬರೋದು. A ಅಂದರೆ LUX = B, ಲೆಟ್ UXನ Y ತೊಗೊಳ್ಳಿ. ಆವಾಗ ಈಕ್ವೇಷನ್ 2 ಇಂಪ್ಲೈಸ್ ಅಂತ ಬರೋದು. ಈಗ ನೋಡಿ, ಎಲ್ಲು UX ಬದಲು Y ಹಾಕಿದ್ರೆ B ಆಗುತ್ತೆ. ಬೇರೆ Y ಅಂದರೆ Y1 Y2 Y3. ನೆಕ್ಸ್ಟ್ ಏನು ಮಾಡಬೇಕಂದ್ರೆ L × Y = B ಮಾಡ್ಕೋಬೇಕು. L ಏನು ಇದು, Y ಅಂದರೆ Y1 + Y2 Y3, B ಅಂದರೆ ಸ್ಟಾರ್ಟಿಂಗ್ ಬರೆದ್ರಲ್ಲ ಅದು. ಆಮೇಲೆ ರೋ ಕಾಲಮ್ ಮಲ್ಟಿಪ್ಲೈ ಮಾಡಿ ಇದು ಬರುತ್ತೆ. ಆಮೇಲೆ ಇಲ್ಲಿ Y1 ಸಿಗುತ್ತೆ. ಆಮೇಲೆ ಇದನ್ನ =6 ಮಾಡಿದ್ರೆ Y2 ಸಿಗುತ್ತೆ. ಇದನ್ನ =4 ಮಾಡಿದ್ರೆ Y3 ಸಿಗುತ್ತೆ. ಆಮೇಲೆ Y ಬರ್ಕೊಳ್ಳಿ, Y1 Y2 Y3. ಆಮೇಲೆ ಫ್ರಮ್ 3 ಅಂತ ತಗೊಳ್ಳಿ. UX = Y ಇದೆಯಲ್ಲ, U ಅಂದರೆ ಅಪ್ಪರ್ ಟ್ರ್ಯಾಂಗುಲರ್ ಮ್ಯಾಟ್ರಿಕ್ಸು, X ಅಂದರೆ X1 + X2 X3, X1 X2 X3, Y ಅಂದರೆ ಇದು 1 2 5. ಆಮೇಲೆ ಇದನ್ನ ರೋ ಕಾಲಮ್ ಮಲ್ಟಿಪ್ಲೈ ಮಾಡಿ, ಆಮೇಲೆ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡಿ X1 X2 X3 ಸಿಗುತ್ತೆ. ಲಾಸ್ಟಲ್ಲಿ ವೆರಿಫೈ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ ಆನ್ಸರ್ಸ್ನ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.